ಬೆಳಗಾವಿ ಜಿಲ್ಲೆಯ ಅರಭಾವಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಗೋಸಬಾಳ ಗ್ರಾಮದಲ್ಲಿ ನಿನ್ನೆ ವಿಕಸಿತ ಭಾರತ ಸಂಕಲ್ಪ ಯಾತ್ರೆಗೆ ರಾಜ್ಯಸಭಾ ಸದಸ್ಯ ಈರಣ್ಣ ಕಡಾಡಿ ಅವರು ಚಾಲನೆ ನೀಡಿದರು. ಕೆನರಾ ಬ್ಯಾಂಕ್ ವ್ಯವಸ್ಥಾಪಕ ಉಮೇಶ್ ಸೇಠ್, ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಸಂಜಯ್ ಕುಮಾರ್ ಜೋತಾವರ ಮತ್ತಿತರರು ಉಪಸ್ಥಿತರಿದ್ದರು. ಆರೋಗ್ಯ ಹಾಗೂ ಅಂಚೆ ಇಲಾಖೆ ಸಿಬ್ಬಂದಿ ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳ ಬಗ್ಗೆ ಸಾರ್ವಜನಿಕರಿಗೆ ಮಾಹಿತಿ ನೀಡಿದರು. ಇದೇ ವೇಳೆ ಉಜ್ವಲ ಯೋಜನೆ ಫಲಾನುಭವಿಗಳಿಗೆ ಉಚಿತ ಎಲ್ಪಿಜಿ ಸಂಪರ್ಕ ಗ್ಯಾಸ್ ಸ್ಟೌವ್ ವಿತರಣೆ ಮಾಡಲಾಯಿತು. ನಂತರ ಡ್ರೋನ್ ಪ್ರಾತ್ಯಕ್ಷಿಕೆ ಮೂಲಕ ಬೆಳೆಗಳಿಗೆ ಔಷಧಿ ಸಿಂಪಡಣೆ ಕುರಿತು ಮಾಹಿತಿ ನೀಡಲಾಯಿತು. ನೀರು, ಆಮೇಲೆ ಉಜ್ವಲ ಯೋಜನೆ. ದೂರದರ್ಶನದೊಂದಿಗೆ ಸಂಸದ ಈರಣ್ಣ ಕಡಾಡಿ ಕೇಂದ್ರ ಸರ್ಕಾರ ಉಜ್ವಲ ಜಲಜೀವನ ಮಿಷನ್, ಕಿಸಾನ್ ಸಮ್ಮಾನ್ ಸೇರಿದಂತೆ ಅನೇಕ ಜನಪರ ಯೋಜನೆಗಳನ್ನು ಜಾರಿಗೆ ತಂದಿದೆ. ಅರ್ಹ ಫಲಾನುಭವಿಗಳು ಯೋಜನೆಯ ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದು ತಿಳಿಸಿದರು. ನಮ್ಮ ಶ್ವಾಸಕೋಶಕ್ಕೂ ತ್ರಾಸಿಲ್ಲ. ಈ ಉಜ್ವಲ ಯೋಜನೆ ಪ್ರಧಾನಿ ನರೇಂದ್ರ ಮೋದಿ ಅವರು ಬಂದ ನಂತರ ಸುಮಾರು ದೇಶದ 10 ಕೋಟಿ ಮನೆತನಗಳಿಗೆ ಈ ಉಜ್ವಲ ಯೋಜನೆಯನ್ನು ಕೊಟ್ಟಿದ್ದಾರೆ. ಇನ್ನೂ 2ನೇ ಹಂತ ನಾವು ಕೊಡಾತೀವಿ. ಉಜ್ವಲ ಯೋಜನೆಯ ಫಲಾನುಭವಿ ಸುಜಾತ, ಮನೆಯಲ್ಲಿ ಈ ಮೊದಲು ಸೌದೆ ಒಲೆಯಲ್ಲಿ ಅಡುಗೆ ಮಾಡುವುದು ತುಂಬಾ ಕಷ್ಟವಾಗಿತ್ತು. ಈಗ ಉಜ್ವಲ ಯೋಜನೆಯಿಂದ ಸಿಲಿಂಡರ್ ಪಡೆದ ಮೇಲೆ ಹೊಗೆ ಮುಕ್ತ ಅಡುಗೆ ಸಾಧ್ಯವಾಗಿದೆ ಎಂದರು. ನಮ್ದು ಚೆನ್ನಾಗಿ ನಡೀತಿದೆ. ಮತ್ತೆ ಮಕ್ಕಳಿಗೆ ಕೂಡ ಟಿಫನ್ ಕಟ್ಟಬೇಕಾದ್ರೂ ಬೇಗ ಕೂಡ ರೆಡಿ ಆಗುತ್ತೆ. ಎಲ್ಲ ಕೂಡ ಫೆಸಿಲಿಟಿ ಚೆನ್ನಾಗಿದೆ. ಉಜ್ವಲ್ ಗ್ಯಾಸ್ ತುಂಬಾ ಹೆಲ್ಪ್ ಆಗಿದೆ ಎಲ್ಲರೂ. ಫಲಾನುಭವಿ ಉಮೇಶ್, ಕೇಂದ್ರ ಸರ್ಕಾರದ ಮುದ್ರಾ ಯೋಜನೆಯಡಿ ಬ್ಯಾಂಕಿನಿಂದ 5 ಲಕ್ಷ ರೂಪಾಯಿ ಸಾಲ ಪಡೆದು ಜೆರಾಕ್ಸ್ ಅಂಗಡಿ ಆರಂಭಿಸಿದ್ದೇನೆ. ಇದರಿಂದ ಕುಟುಂಬ ನಿರ್ವಹಣೆ ಸುಲಭವಾಗಿದೆ ಎಂದು ಹೇಳಿದರು. ಅವರು 5 ಲಕ್ಷ ರೂಪಾಯಿ ನಮ್ಗೆ ಮುದ್ರಾ ಲೋನ್ ಮಾಡಿಸ್ಕೊಟ್ರು. ಅವ್ರು ತುಂಬಾ ನಮ್ಗೆ ಸಹಾಯ ಮಾಡಿದ್ದಾರೆ ಮುದ್ರಾ ಲೋನ್ ತಗೋಬೇಕಾದ್ರೆ. ಸೊ ಆ 5 ಲಕ್ಷದಿಂದ ನಾನು ಸಣ್ಣದಾಗಿ ಒಂದು ಪುಟ್ಟದಾದ ಅಂಗಡಿ ಇಟ್ಟಿದ್ದೀನಿ, ಜೆರಾಕ್ಸ್ ಅಂಗಡಿ. ಸೊ ಈಗ ಅದರಿಂದ ನನ್ನ ಜೀವನ ನಡೀತಾ ಇದೆ.